ಒಡ ಹುಟ್ಟಿದ ಅಣ್ಣನನ್ನು ಇಲ್ಲದ ಅಪವಾದ ಒರೆಸಿ ಮನೆ ಬಿಟ್ಟು ಹೊರಗಟ್ಟಿದ ಮಹಾಪಾಪಿ ನಾನು. ಒಂದು ಹೆಣ್ಣಿನ ಮಾತು ಕೇಳಿ ನೂರೆಂಟು ವಿಷಯಗಳನ್ನು ತಲೆಯಲ್ಲಿಟ್ಟುಕೊಂಡು ಬಾಳುವುದಕ್ಕಿಂತ ಸ್ವತ್ತು ಸ್ವರ್ಗ ಸೇರುವುದೇ 1000 ರೂಪಾಯಿ. ಇಂದು ನನ್ನ ಆತ್ಮಹತ್ಯೆ. ನಾನು ಇಂದು ನನ್ನ ಪಿಸ್ತೂಲಿನ ಏಟಿಗೆ ನಾನು ಆಹುತಿಯಾಗಲೇಬೇಕು. ರಮೇಶ, ಇದೇನು ಮಾಡುತ್ತಿರುವೆಯೋ? ಆತ್ಮಹತ್ಯೆ ಮಾಡಿಕೊಳ್ಳಲು ನಿನಗೇನು ಅಂತ ಪರಿಸ್ಥಿತಿ ಬಂದಿದೆ? ಅಣ್ಣ, ನನ್ನನ್ನು ಕೈ ಬಿಟ್ಟು ಬಿಡೋಣ. ದೇವರಂತಿದ್ದ ನಿನ್ನನ್ನು ಇಲ್ಲದ ಅಪವಾದ ಒರೆಸಿ ಮನೆ ಬಿಟ್ಟು ಹೊರಗಟ್ಟಿದ ಮಹಾಪಾಪಿ ನಾನು. ನನ್ನ ಕರ್ಮಕ್ಕೆ ತಕ್ಕ ಪ್ರಾಯಶ್ಚಿತವಾಗಿದೆ, ಬಿಟ್ಟು ಬಿಡೋಣ. ಇಂದು ಈ ಸಮಾಜದಲ್ಲಿ ತೂಚಿ ಅಂತ ಉಗಿಸಿಕೊಳ್ಳುವುದಕ್ಕಿಂತ ಸ್ವತ್ತು ಸ್ವರ್ಗ ಸೇರುವುದೇ 1000. ತಮ್ಮ ಪ್ರತ್ಯಕ್ಷ ಕಂಡರು ಪ್ರಮಾಚಿ ನೋಡಬೇಕೆಂಬ ಹಿರಿಯ ಸುಳ್ಳೆಂದು ಭಾವಿಸಿದೀಯೇನೋ? ಅಣ್ಣ, ನಿಜವಾಗಲೂ ನಿನ್ನ ತಮ್ಮ ಮಾನವನಲ್ಲ, ಮೃಗ. ನನ್ನನ್ನು ಬಿಟ್ಟು ಬಿಡೋಣ ಅಣ್ಣ, ಬಿಟ್ಟು ಬಿಡು ನನ್ನ. ರಮೇಶ, ಇನ್ನೊಂದು ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿನಗೆ ನನ್ನ ಆಣೆಯಾಗಿದೆ. ಅಣ್ಣ, ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ ಬಿಡೋಣ. ನಾನು ಮನೆ ಬಿಟ್ಟು ಬಂದಾಗಿನಿಂದ ನಿನ್ನ ಯೋಗಕ್ಷೇಮವನ್ನು ತಿಳಿಯದ ಮಹಾಪಾಪಿ ನಾನು. ಮಡದಿಯ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣ ನಿನ್ನೆ ಹೊರಗಟ್ಟಿದ ಮಹಾಪಾಪಿ ನಾನು. ನನ್ನ ತಂಗಿ ಜ್ಯೋತಿ ಮದುವೆಯಾಗಿ ಗಂಡನ ಮನೆಗೆ ಹೋದಾಗಿನಿಂದ ಅವಳ ಬಾಳು ಏನಾಯಿತೆಂದು ತಿಳಿಯದ ಶತಮೂರ್ಖ ನಾನು. ಅಣ್ಣ, ನನ್ನ ತಪ್ಪನ್ನು ಮುನ್ನಿಸಿಕೊಂಡು ಅಪ್ಪಿ ಆನಂದಿಸಿದರೆ ಮಾತ್ರ ನಾನು ಈ ಭೂಮಿಯ ಮೇಲೆ ಬದುಕಲು ಸಾಧ್ಯ. ತಮ್ಮ, ಬಳ್ಳಿಗೆ ಕಾಯಿ ಭಾರವಾಗಬಾರದು ಏನು? ಎಂದಾದರೂ ನಿನಗೆ ಅರ್ಥವಾಯಿತು ನಿನ್ನ ಅಣ್ಣ ಎಂತವನೆಂದು? ಹಾಗಾದರೆ ನನ್ನ ಜೊತೆ ಬಾಣ, ನಮ್ಮ ಮನೆಗೆ ಹೋಗೋಣ. ಜ್ಯೋತಿಯನ್ನು ಕಾಣದೆ ಎಷ್ಟು ದಿವಸವಾಯಿತು. ಹಿಂದೆ ಜ್ಯೋತಿಯನ್ನು ನೋಡೋಣ. ನಡೆಯೋಣ, ಮನೆಗೆ ಹೋಗೋಣ. ನಿಜ ತಮ್ಮ, ಜ್ಯೋತಿಯದು ಒಂದು ವಿಚಿತ್ರ ಕತೆ. ಅವಳು ನನ್ನಂತೆ ಒಂದು ಅಪವಾದ ಹೊತ್ತು ಧರ್ಮರಾಜರ ಮನೆಯಲ್ಲಿಲ್ಲ. ಈಗ ನನ್ನ ಆಶ್ರಯದಲ್ಲೇ ಇದ್ದಾರೆ ವಿಜಯ ಜ್ಯೋತಿ. ಈಗ ಅವಳು ಒಂದು ಮಗುವಿನ ತಾಯಿ ಕೂಡ. ಈಗ ಜ್ಯೋತಿ ಒಂದು ಮಗುವಿನ ತಾಯಿ. ಹಾಗಾದರೆ ನಾನು ಅವಳನ್ನು ಮೊದಲು ನೋಡಬೇಕು. ನಡೆಯೋಣ, ಹೋಗೋಣ. ಆಯ್ತು ತಮ್ಮ, ಈಗಲೇ ಹೋಗೋಣ, ನಡೆಯೋಣ. ಮಗು ರವಿ, ಅಲ್ಲಿ ನೋಡಪ್ಪ, ಆ ಮರದಲ್ಲಿ ಗಿಳಿಗಳು ಹೇಗೆ ಹಾರಾಡ್ತಾ ಇದ್ದಾವೆ ಅಂತ. ಆ ಹಾರಾಟ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಜ್ಯೋತಿ, ಏನು ಮಗುವಿನ ಹೊತ್ತುಕೊಂಡು ಜಗಳ ಆಡ್ತಾ ಇದ್ದೀಯೇನು? ಹೌದ್ರಿ, ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಮಗುವಿನೊಂದಿಗೆ ನಕ್ಕು ನಲ್ದಾಡ್ತಾ ಇದ್ರೆ ನಾವು ಯಾವ ಕಷ್ಟನ ಅನುಭವಿಸೇ ಇಲ್ಲೋ ಅಂತ ಅಷ್ಟೊಂದು ಸಂತೋಷ ಆಗುತ್ತೆ ರೀ. ಜ್ಯೋತಿ, ಯಾವ ಜನ್ಮ ಪುಣ್ಯವೋ
ನಮಗೆ ಮುತ್ತಿನಂಥ ಮಗು ದೊರಕಿಸಿಕೊಟ್ಟಳು ಆ ಎಲ್ಲಮ್ಮ ತಾಯಿ. ಇದನ್ನೇ ನೋಡಿಕೊಂಡು ಸಂತೋಷದಿಂದ ಇರುವುದೇ ನಮ್ಮ ಭಾಗ್ಯ. ನೋಡಿ, ಹೆಣ್ಣಿನ ಜೀವನದಲ್ಲಿ ಏನು ನಡಿಬೇಕು ಅದೆಲ್ಲ ನಡಿಬೇಕು. ಅಂದಾಗಲೇ ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಣ್ತನಕ್ಕೊಂದು ಬೆಲೆ ಸಿಗೋದು. ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೊನೆಗೂ ಆ ದೇವರು ನನಗೆ ಮುತ್ತಿನಂಥ ಮಗನನ್ನು ಕರುಣಿಸಿದ್ನಲ್ಲ, ಅಷ್ಟೇ ಸಾಕು. ಇದಕ್ಕಿಂತ ಸಂತೋಷ ಮತ್ತೇನಿದೆ ಹೇಳಿ ನನಗೆ? ಆಯ್ತು ಜ್ಯೋತಿ, ನಿನ್ನ ಸಂತೋಷವೇ ನಮ್ಮ ಸಂತೋಷ. ಜ್ಯೋತಿ, ನಿನ್ನ ವಿಷಯವೆಲ್ಲ ಅಣ್ಣ ಹಾದಿಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾನೆ. ಅಣ್ಣ ಬಾ ಅಣ್ಣ, ಈಗ ಬಂದ್ಯಾ? ಯಾಕಣ್ಣ ಎಷ್ಟೊಂದು ಸೊರಗಿ ಹೋಗ್ಬಿಟ್ಟಿದೆಯಲ್ಲ? ಯಾಕೆ ನಿನ್ನ ಮೈಯಲ್ಲಿ ಹುಷಾರಿಲ್ವಾ? ಹೇಳಣ್ಣ, ಚೆನ್ನಾಗಿದೆಯಾ ತಾನೇ? ರಮೇಶ್, ಏನು ನಿನ್ನ ಮುಖ ಅಪರೂಪರ ಆಯ್ತೈತಲ್ಲ? 1 ವರ್ಷವಾಯಿತು ನಿನ್ನ ಮುಖವೇ ನೋಡಿಲ್ಲ. ಹಲೋ ವಿಜಯ್, ನಾನು ಮಾಡಿದ ತಪ್ಪಿಗೆ ನಾನೇ ಕ್ಷಮೆ ಕೇಳಲು ಬಂದಿರುವೆ. ನನ್ನದೊಂದು ಮಾತು ನಡೆಸಿಕೊಡಬೇಕು. ನೀವೆಲ್ಲರೂ ಕೂಡಿ ನಮ್ಮ ಮನೆಗೆ ಬರಬೇಕು. ಪರವಾಗಿಲ್ಲ ಅಣ್ಣ. ಇಲ್ಲಣ್ಣ, ನೀವಿಬ್ರು ಅಣ್ಣಂದಿರು, ನೀವು ಮೊದಲು ನಿಮ್ಮ ಮನೆಗೆ ಹೋಗಿ. ನಾವು ಕೂಡ ಮೊದಲು ನಮ್ಮನೆಗೆ ಹೋಗ್ತೀವಿ. ನಮ್ಮನೆಗೆ ಹೋದ್ಮೇಲೆ ಆಮೇಲೆ ನೀವು ಬಂದು ನಾನು ಕರ್ಕೊಂಡು ಹೋಗಿ. ಅಂದರೆ ಇಲ್ಲಿಗೆ ಎಲ್ಲರಿಗೂ ಬಂದ ಘೋರವಾದ ಶಿಕ್ಷೆ ದೂರ ಆದರೆ ಅಷ್ಟೇ ಸಾಕು. ನನ್ನ ಹಳೆಯ ರವಿಕುಮಾರ್ನನ್ನು ನಾನು ಬರಿದೇನಿಂದ ಮಾತಾಡಿಸ್ತಾ ಇದ್ದೇನೆಲ್ಲ. ಹಿಂದೆ ಪೇಟೆಗೆ ಹೋಗಿ ಹೊಸ ಬಟ್ಟೆ ತೆಗೆದುಕೊಂಡು ಬರುತ್ತೇನೆ. ಇಲ್ಲೋ ರಮೇಶ, ನಾನು ಪೇಟೆಗೆ ಬರುತ್ತೇನೆ. ನಾಳೆ ತಂಗಿಗೆ ಕೊಡುವುದು, ತನ್ನ ಮನೆಗೆ ಕೊಡುವುದರಿಂದ ಏನಾದರೂ ಅವಳಿಗೆ ಸಿಹಿ ಮಾಡಿ ಕಟ್ಟಬೇಕು. ನಾನು ಪೇಟೆಗೆ ಬಂದು ಏನಾದರೂ ಸಂತೆ ಮಾಡಿಕೊಂಡು ಬರೋಣ. ರೀ, ನೀವೇನ್ರಿ ಹಾಗೆ ನೋಡ್ತಾ ನಿಂತು ಬಿಟ್ರಲ್ಲ? ನೀವು ಔಷಧಿ ಪೇಟೆಗೆ ಹೋಗ್ತಿರೋ ಹೇಗೋ? ಬೇಡ ಜ್ಯೋತಿ, ನಾವು ನಮ್ಮ ತಂದೆಗೆ ಮಾತು ಕೊಟ್ಟದಂತೆ ನಾವು ನಮ್ಮ ಮನೆಗೆ ಹೋಗೋಣ. ನಂತರ ಮತ್ತೆ ನಿಮ್ಮ ತವರು ಮನೆಗೆ ಹೋದ್ರೆ ಆಯ್ತಲ್ವೇ? ಆಯ್ತು ರೀ. ನಾನು ಮಾವನವ್ರು ನೋಡಿದೆ 1 ವರ್ಷ ಆಯ್ತು. ಮಾವನವರು ನನ್ನ ಮಗ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ನಿಮ್ಮ ಅಣ್ಣ ತಮ್ಮರ ಮನೆಗೆ ಹೋಗಿ ನಂತರ ನಮ್ಮ ಪಪ್ಪನ ಮನೆಗೆ ಹೋದ್ರೆ ಆಯ್ತು. ಬೇಡ ಬೇಡ, ಮೊದಲು ಮಾವನವ್ರ ಮನೆಗೆ ಹೋಗೋಣ, ಆಮೇಲೆ ನಮ್ಮ ಅಣ್ಣದಿರು ಬಂದು ತಮ್ಮ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ.